ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನ ಆಯಿತು ವ್ಲಾಗ್ಸ್ ಮಾಡಿದೆ. ಬಟ್ ಸ್ವಲ್ಪ ಗ್ಯಾಪ್ ತಗೊಂಡು ಇವತ್ತು ಮತ್ತೆ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಬಂದಿದ್ದೀನಿ. ಸೊ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಒಂದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ತೋಟ, ಇನ್ನೊಂದು ಇವತ್ತೇನೋ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಹೌದು, ತುಂಬ ದಿನದಿಂದನೂ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಿದ್ರು ಮನೇಲಿ ಒಂದು ಸತ್ಯನಾರಾಯಣ ವ್ರತ ಪೂಜೆ ಮಾಡಿಸ್ಬೇಕು ಅಂತ. ಯಾಕಂದರೆ ಅವರು ಹರಿಸ್ಕೊಂಡಿದ್ರಂತೆ, ಅದು ಕೂಡ ತೋಟದಲ್ಲೇ ಮಾಡಬೇಕು ಅಂತ ಹರಿಸ್ಕೊಂಡಿದ್ರಿಂದ. ನಮ್ಮದು ಅಡಿಕೆ ತೋಟ ಚಿಕ್ಕಮಗಳೂರಲ್ಲಿ ಇರೋದು. ಸೊ ನಿಮಗೆಲ್ಲ ತುಂಬ ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಸತ್ಯನಾರಾಯಣ ವ್ರತ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಅದಕ್ಕೆ ಅಂತ ನಾವೆಲ್ಲರೂ ರಜೆ ಹಾಕಿ ಊರಿಗೆ ಹೋಗಿದ್ವಿ. ಅಮ್ಮ ನಾವು ಚಿಕ್ಕಕ್ಕಿರಬೇಕಾದ್ರಿಂದಲೂ ಕೂಡ ಮನೇಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳೋರು. ಆಮೇಲೆ ಈ ಸತ್ಯನಾರಾಯಣ ವ್ರತ ಪೂಜೆ ಅಂತಂದರೆ ನಿಮಗೆಲ್ಲ ಗೊತ್ತು, ತುಂಬಾ ನಿಯಮ ನಿಷ್ಠೆಯಿಂದ ಇರಬೇಕು, ನಾನ್ ವೆಜ್ ಎಲ್ಲ ಬಿಡಬೇಕು. ಆದರೆ ನಾವು ಬಿಡ್ತೀವೋ ಇಲ್ಲೋ ಅನ್ನೋ ಡೌಟ್ ಅಮ್ಮಂಗಿತ್ತು. ಹಾಗಾಗಿ ಇವರು ನಂಬ್ಕೊಂಡು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ನಾವೆಲ್ಲ ಬಿಡ್ತೀವಿ ಅಂತ ಹೇಳಿದ್ಮೇಲೆ ಸೊ ತುಂಬ ದಿನ ಆಗಿದೆ ಮಾಡಿಸ್ಬೇಕು ಅಂತ. ಮನೇಲಿ ಮಾಡಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ತೋಟದಲ್ಲಿ ಮಾಡಿಸಿದ್ವಿ. ಇದು ತುಂಬ ಜನಕ್ಕೆ ಗೊತ್ತಿರೋ ವಿಚಾರನೇ. ಯಾಕಂದರೆ ಸತ್ಯನಾರಾಯಣ ವ್ರತ ಪೂಜೆ ಅಂತ ಅಂದಾಗ ನಾವು ತುಂಬ ಅಂದರೆ ತುಂಬಾ ನಿಯಮ ನಿಷ್ಠೆಯಿಂದ ಇರಬೇಕು. ಈಗ ನಮ್ಮ ಮನೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಎಲ್ಲ ಇದ್ದಾಗ ನಾರ್ಮಲ್ ಆಗಿ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಅಥವಾ ನಮ್ಮ ಮನೆ ಸ್ವಲ್ಪ ಸಿಟಿಲಿ ಇರೋದ್ರಿಂದ ಬರೋರು ಹೋಗೋರೆಲ್ಲ ಜಾಸ್ತಿ ಇದ್ದರು. ಹಾಗಾಗಿ ಸತ್ಯನಾರಾಯಣ ವ್ರತ ಪೂಜೆನ ತೋಟದಲ್ಲಿ ಅಥವಾ ಇಲ್ಲ ಅಂತಂದರೆ ಈ ಹೊಳೆ, ನದಿ, ನೀರು ಹರಿಯೋ ಜಾಗದಲ್ಲಿ ಮಾಡೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ತೋಟದಲ್ಲಿ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಜನನೂ ಎಲ್ಲ ಜಾಸ್ತಿ ಬರ್ತಾರೆ ಮತ್ತು ಸ್ವಚ್ಛವಾಗೂ ಕೂಡ ಇರುತ್ತೆ. ಮತ್ತು ಸತ್ಯನಾರಾಯಣ ವ್ರತ ಪೂಜೆನ ದೇವಸ್ಥಾನ ಅಥವಾ ಈ ತೋಟದಲ್ಲಿ ಮಾಡೋದ್ರಿಂದ, ತೋಟದಲ್ಲಿ ಈ ಪ್ರಮುಖವಾಗಿ ಮಾಡೋದ್ರಿಂದ ಫಲ ಎಲ್ಲ ಚೆನ್ನಾಗಿ ಸಿಗುತ್ತೆ ಅನ್ನೋದು ನಂಬಿಕೆ ಇರೋದ್ರಿಂದ ನಾವು ಕೂಡ ತೋಟದಲ್ಲೇ ಮಾಡಿದ್ದು. ನಮ್ಮ ಫ್ಯಾಮಿಲಿ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದರು. ಅಂದರೆ ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಮಾವ ಎಲ್ಲರೂ, ಎಷ್ಟು ಜನ ಇದ್ದೀವಿ ಅವರೆಲ್ಲರೂ ಕೂಡ ಬಂದಿದ್ದರು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕಾರ್ಯಕ್ರಮ ಬಂತು. ಇನ್ನು ಸತ್ಯನಾರಾಯಣ ವ್ರತ ಪೂಜೆ ಯಾಕೆ ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅಂದ್ರೂ ಹೇಳಿಬಿಡ್ತೀನಿ. ಮನೆಗೆ ಒಳ್ಳೇದಾಗಬೇಕು, ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೂಡ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಷ್ಣುವಿನ ಆರಾಧನೆಯನ್ನು ಯಾವಾಗಲೂ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಮೇಯ್ನಾಗಿ ಈ ಸತ್ಯನಾರಾಯಣ ವ್ರತ ಪೂಜೆಯಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಬೇಕಂತೆ. ಯಾಕಂದರೆ ವಿಷ್ಣು ಅಂದ ತಕ್ಷಣ ನಾವೆಲ್ಲರೂ ಅಲಂಕಾರ ಪ್ರಿಯ ಅಂತಲೇ ಹೇಳೋದು. ಅಂದರೆ ಕೆಲವೊಂದು ದೇವರುಗಳಿಗೆ ಕೆಲವೊಂದನ್ನು ಅರ್ಪಿಸಿ ಅಥವಾ ಕೆಲವೊಂದನ್ನು ಮಾಡಿ ಒಲಿಸ್ಕೊಳ್ಬೋದು ಅಂತ ಹೇಳ್ತಾರಲ್ಲ, ಹಾಗೆಯೇ ವಿಷ್ಣು ಅಂತ ಬಂದಾಗ ಅಲಂಕಾರ ಪ್ರಿಯ ಅಂತ ಕರೆಸ್ಕೊಳ್ತಾನೆ. ಆ ಕಾರಣಕ್ಕೆ ತುಂಬ ಕಡೆ ಸತ್ಯನಾರಾಯಣ ವ್ರತ ಪೂಜೆ ಮಾಡಿದಾಗ ಹೂವು ಇದೆಲ್ಲ ತುಂಬ ಚೆನ್ನಾಗಿ ಇರಬೇಕು ಅಂತ ಹೇಳ್ತಾರೆ. ಸೊ ನಾವು ಒಂದು ಚೇರಿಟ್ಟು ಅದಕ್ಕೆ ಬಾಳೆಕಂಬ ಕಟ್ಟಿ ಅದಕ್ಕೆ ಹೂವೆಲ್ಲ ಹಾಕಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ಗಣಪತಿ ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಗಣಪತಿನ ಮೊದಲು ಆರಾಧನೆ ಮಾಡಲಾಯಿತು. ಆಮೇಲೆ ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ವಿ. ಸತ್ಯನಾರಾಯಣ ವ್ರತ ಪೂಜೆಯಲ್ಲಿ ಮೇಯ್ನಾಗಿರೋದು ಅಂತ ಅಂದರೆ ಕತೆ. ಆ ಕತೆನ ಸಂಪೂರ್ಣವಾಗಿ ಕೇಳಬೇಕು. ಆ್ಯಕ್ಚುಲಿ ನಮ್ಮ ಪಪ್ಪಂಗೆ ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಯಾಕಂದರೆ ಅಷ್ಟೊತ್ತು ಈ ವಯಸ್ಸಲ್ಲಿ ಕೆಳಗಡೆ ಕೂತ್ಕೊಂಡು ರೂಢಿ ಇರಲಿಲ್ಲ. ಆದರೂ ಸ್ವಲ್ಪ ನಿಂತ್ಕೊಳ್ಳೋದು, ಸ್ವಲ್ಪ ಕೂತ್ಕೊಳ್ಳೋದು ಹಂಗೆ ಮಾಡ್ತಾಯಿದ್ರು. ಅಪ್ಪ ಅಮ್ಮನೇ ಹಿರಿಯರಾಗಿರೋದ್ರಿಂದ ಅವರೇ ಪೂಜೆ ಕೂತ್ಕೋಬೇಕಾಗಿತ್ತು. ಅಂದರೆ ನಾವು ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೋ ದಂಪತಿ, ಅವರನ್ನೇ ಕೂರಿಸೋದ್ರಿಂದ ಈ ಪೂಜೆಗೆ ಫಲ ಜಾಸ್ತಿ ಇರುತ್ತೆ. ಹಾಗಾಗಿ ಸತ್ಯನಾರಾಯಣ ವ್ರತ ಪೂಜೆ ಅಂತ ಅಂದಾಗ ಮನೇಲಿರೋ ಹಿರಿಯರು ದಂಪತಿನೇ ಕುತ್ಕೊಂಡು ಮಾಡಿದ್ರೆ ಅದರದ್ದು ಫಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಇಡೀ ಕುಟುಂಬಕ್ಕೆ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ. ಇನ್ನು ಸತ್ಯನಾರಾಯಣ ವ್ರತ ಪೂಜೆ ಅಂದರೆ ತುಂಬ ಜನ ಎಲ್ಲೇ ಇದ್ರೂ ಕೂಡ ಸತ್ಯನಾರಾಯಣ ವ್ರತ ಪೂಜೆಗೆ ಹೋಗ್ತಾರೆ. ಏನಕ್ಕೆ ಅಂತಂದರೆ ಅಲ್ಲಿ ಕೊಡೋ ಪ್ರಸಾದ. ಆ ಪ್ರಸಾದ ಟೇಸ್ಟೇ ಒಂಥರ ಚೆಂದ, ತಿಂದರೆ ತಿಂತಾನೇ ಇರಬೇಕು ಅಂತ ಅನಿಸ್ತಿರತ್ತೆ. ನಾರ್ಮಲಾಗಿ ನೀವು ಬೇಕಾದರೆ ಮನೇಲಿ ಏನಾದರೂ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬರಲ್ಲ. ಅದೇ ನೀವೇನಾದರೂ ಸತ್ಯನಾರಾಯಣ ವ್ರತ ಪೂಜೆ ಇಡಿಸಿ ಕತೆ ಎಲ್ಲ ಹೇಳಿಸಿ ಸ್ವಲ್ಪ ಜನಕ್ಕೆ ಊಟ ಎಲ್ಲ ಹಾಕಿ ಎಲ್ಲ ಮಾಡಿದ್ರೆ ಆ ಪ್ರಸಾದ ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಪ್ರಸಾದ ಎಲ್ಲ ತಿಂದೆ. ಆಮೇಲೆ ಸತ್ಯನಾರಾಯಣ ವ್ರತ ಪೂಜೆ ನೀವು ಮಾಡಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಅಂದರೆ ಒಳ್ಳೆ ದಿನದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಫಲ ಜಾಸ್ತಿ ಸಿಗಬೇಕು ಅಂತ ಹೇಳಿದ್ರೆ ಈ ಏಕಾದಶಿ ಮತ್ತು ಗುರುವಾರ, ಶ್ರಾವಣ, ಈ ಸಂದರ್ಭದಲ್ಲಿ ಅಥವಾ ಈ ಸಮಯದಲ್ಲಿ ಸತ್ಯನಾರಾಯಣ ವ್ರತ ಪೂಜೆ ಮಾಡಿಸೋದ್ರಿಂದ ಅದರ ಫಲ ತುಂಬ ಚೆನ್ನಾಗಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನಾದರೂ ಮನೇಲಿ ಸತ್ಯನಾರಾಯಣ ವ್ರತ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಶ್ರಾವಣ, ಏಕಾದಶಿ, ಇಲ್ಲ ಅಂತ ಹೇಳಿದ್ರೆ ಗುರುವಾರ, ಈ ಸಂದರ್ಭದಲ್ಲಿ ಮಾಡಿಸಿ ಒಂದು ಸ್ವಲ್ಪ ಜನಕ್ಕಾದ್ರೂ ಕರೆಸಿ
ಕತೆ ಕೇಳಿಸಿ ಊಟ ಹಾಕ್ಸೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ನೀವು ಅದನ್ನು ಒಂದ್ಸತಿ ಮಾಡಿ ನೋಡ್ಬೋದು. ಇನ್ನು ಎಲ್ಲಾದರೂ ಬೇರೆ ಕಡೆ ಸತ್ಯನಾರಾಯಣ ವ್ರತ ಪೂಜೆ ನಡೀತಾ ಇದೆ ಅಂದರೆ ನಾವು ಕೂಡ ಅಲ್ಲಿ ಹೋಗಿ ಭಾಗಿಯಾಗೋದ್ರಿಂದ ನಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆಲ್ಲಾದರೂ ಸತ್ಯನಾರಾಯಣ ವ್ರತ ಪೂಜೆ ಇದೆ ಅಂತ ಕರೆದ್ರೆ ಮರೀದೆ ಹೋಗ್ಬಿಟ್ಟು ಬನ್ನಿ.